ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಅಮ್ಮ ಹೇಗೆ ಎಗ್ ಕರಿ ಮಾಡ್ತಾಯಿದ್ರು ಅನ್ನೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ಒಂದು ಬಾಣಲಿಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಲನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ 1 ಇಂಚು ಶುಂಠಿ ಹಾಕೋತಾ ಇದ್ದೀನಿ. ಅದಾದಮೇಲೆ 1 ಈರುಳ್ಳಿ ರಫ್ ಆಗಿ ಹೆಚ್ಚಿರೋದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಅದಕ್ಕೇ 1 ಸಣ್ಣ ಪೀಸ್ ಚಕ್ಕೆ ಹಾಗೂ 2ರಿಂದ 3 ಲವಂಗ ಮತ್ತು ಒಂದೇ 1 ಏಲಕ್ಕಿ. ಜಾಸ್ತಿ ಗರಂ ಮಸಾಲೆ ಬೇಡ, ಮೊಟ್ಟೆ ಸಾರಲ್ವ, ಜಾಸ್ತಿ ಬೇಕಾಗೋದಿಲ್ಲ. ಹಾಗೆ ಒಂದು 4ರಿಂದ 5 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು 1/4 ಟೀ ಸ್ಪೂನ್, ಒಂದು 10ರಿಂದ 15 ಕಾಳಾಗೋಷ್ಟು ಮೆಂತೆ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳು, ಫೆನಲ್ ಸೀಡ್ಸ್ ಅಂತೀವಲ್ಲ ಅದು, ಆಮೇಲೆ 2 ಟೀ ಸ್ಪೂನಷ್ಟು ಧನಿಯಾ. ಇದನ್ನೆಲ್ಲ ಚೆನ್ನಾಗಿ ಇವಾಗ ರೋಸ್ಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಮಸಾಲೆ ಟೇಸ್ಟ್ ಬರೋದು. ಇದಾದಮೇಲೆ ಇವಾಗ ಖಾರಕ್ಕೆ ಒಂದು 4 ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮಾಡ್ಕೋಬೋದು. ಇದು ಫ್ರೈ ಆದಮೇಲೆ ಲಾಸ್ಟಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ಆಪ್ಷನಲ್ ಇದೆ, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಈವನ್ ಕ್ಯಾಶುನೂ ಅಷ್ಟೇ, ಗೋಡಂಬಿನೂ ಅಷ್ಟೇ, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವಾಗ ಸ್ಟೌವ್ನ ನಾವು ಆಫ್ ಮಾಡಿಕೊಂಡು 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧದಿಂದ 3/4 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಳೋಣ. ಅದು ಬಾಣಲಿ ಬಿಸಿ ಇರುತ್ತಲ್ವ, ಅದೇ ಬಿಸಿಗೆ ಸ್ವಲ್ಪ ಅದನ್ನು ಹುರ್ಕೊಳ್ಳೋಣ ನೀಟಾಗಿ. ಫ್ಲೇಮ್ ಆಫ್ ಆಗಿರಲಿ, ಸ್ವಲ್ಪ ಹಾಗೆ ಹುರ್ಕೊಳ್ಳೋಣ. ತಣ್ಣಗಾದ ನಂತರ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಕೊಳ್ಳೋಣ. ಇದು ರುಬ್ಬಿದಾದ ನಂತರ ನಾವು ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿಬಿಟ್ಟು ಒಂದೇ ಒಂದು ಆನಿಯನ್ನ ಸಿಗ್ದಿಟ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡಿಕೊಂಡು ಇಲ್ಲಿ ಮತ್ತೆ ಇನ್ನೊಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಆಗ್ತಿರ್ಬೇಕಾದ್ರೇ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನನೂ ಹಾಕ್ಕೊಳ್ಳೋಣ. ಈ ಆನಿಯನ್ ಮತ್ತು ಈ ಟೊಮೆಟೊ ಏನಿದೆ ಸ್ವಲ್ಪ ಮ್ಯಾಶ್ ಆಗಬೇಕು, ಮೆತ್ತಗಾಗಬೇಕು, ಅಷ್ಟು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ನಂತರ ನಾವೇನು ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇವಾಗ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಹಾಕಿ ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು, ತುಂಬ ದಪ್ಪ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ನಾವು ನೀರು, ಯಾಕಂದರೆ ಗೋಡಂಬಿ ಮತ್ತು ಗಸಗಸೆ ಹಾಕಿರೋದ್ರಿಂದ, ಕಾಯಿ ಹಾಕಿರೋದ್ರಿಂದ ನೀವು ಕುದಿಸಿದಷ್ಟು ಸಾರು ದಪ್ಪನೇ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಳ್ತೀನಿ. ಇವಾಗ ಚೆನ್ನಾಗಿ ಸಾರು 1 ರೌಂಡ್ ಕುದಿಬೇಕು. ಉಪ್ಪು ಹಾಕ್ಕೊಂಡಿದ್ದೀನಿ, ಟೇಸ್ಟ್ ನೋಡ್ಕೊಳ್ಳಿ. ಹಾಗೆ ಸಾರನ್ನ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಕುದ್ದ ನಂತರ ಇದನ್ನು ಆಫ್ ಮಾಡೋಣ. ಆಫ್ ಮಾಡಿ ಅದು ಕುದೀತಾ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಕಾಮ್ ಆಗಬೇಕು. ಇವಾಗ ಈ ಸ್ಟೇಜಿಗೆ ಬಂದವಾಗ ನಾವು ಮೊಟ್ಟೆನ ಒಡೆದು ಹಾಕೋಣ. ಇದು ಯಾಕೆ ಮಾಡೋದು ಅಂದರೆ, ನಾವು ಕುದೀತಾ ಇರಬೇಕಾದ್ರೆ ಮೊಟ್ಟೆ ಹಾಕಿದ್ರೆ ಎಲ್ಲ ಮೊಟ್ಟೆ ಪುಡಿ ಆಗೋಗ್ಬಿಡುತ್ತೆ. ನಿಮಗೆ ಫುಲ್ 1 ಮೊಟ್ಟೆ ಸಾಂಬಾರಲ್ಲಿ ಸಿಗೋದೇ ಇಲ್ಲ. ಅದಕ್ಕೋಸ್ಕರ ಆಫ್ ಮಾಡಿ ಸ್ವಲ್ಪ ಇದಾದಮೇಲೆ ಮತ್ತೆ ಒಂದು 5 ನಿಮಿಷ ಬಿಟ್ಟು ಅದನ್ನು ಮತ್ತೆ ಸ್ಟವ್ ಆನ್ ಮಾಡಿ ಚೆನ್ನಾಗಿ ಕುದಿಸಿದ್ರೆ ನೋಡಿ ಈ ಥರ ಬರುತ್ತೆ. ಆಮೇಲೆ ಅದನ್ನು ಉಲ್ಟಾ ಹಾಕಿ ನಿಧಾನಕ್ಕೆ ಒಂದು 5-10 ನಿಮಿಷ ಕುದಿಸ್ಬಿಟ್ರೆ ನೋಡಿ ಮೊಟ್ಟೆ ಸಾರು ಪುಡಿ ಆಗದಿಲ್ದಂಗೆ ರೆಡಿಯಾಗಿದೆ. ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಥ್ಯಾಂಕ್ ಯು.